ಹಣದ ಗಳಿಕೆ ಬಹಳ ಮುಖ್ಯ, ಆದರೆ ಅದು ನಮ್ಮನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಎಂದಿಗೂ ಹೋಗಬಾರದು. ಹಣದ ಉದ್ದೇಶ, ಸೃಷ್ಟಿಯ ಅರ್ಥ ವಿನಿಮಯಕ್ಕಾಗಿ, ಖರ್ಚು ಮಾಡುವುದಕ್ಕಾಗಿಯೇ ಹಣವನ್ನು ಸೃಷ್ಟಿಸಲಾಗಿದೆ. ಮನುಷ್ಯನ ನಡುವಿನ ಸಂಬಂಧಕ್ಕಿಂತ ಮಿಗಿಲಾದ ಮೌಲ್ಯ ಯಾವುದಕ್ಕೂ ಇಲ್ಲ ಎನ್ನುವುದೇ ಎಲ್ಲ ಧರ್ಮಗಳ ಸಾರ. ಹಣ ಗಳಿಕೆ ಮತ್ತು ಸಂಗ್ರಹದ ವ್ಯಾಮೋಹ ಬಿಟ್ಟುಬಿಡಬೇಕು ಅಂತ ಅಲ್ಲ, ನನ್ನದು ಇದು ಆದರೆ ಇದು ನನ್ನದಲ್ಲ ಅನ್ನೋ ಭಾವನೆನ ಹೊಂದಿರಬೇಕಾಗಿರೋದು ನಿಜವಾಗ್ಲೂ ಹಣ ಸಂಪಾದನೆ ಮಾಡಬೇಕಾಗಿರುವಂತಹ ಮನಸ್ಥಿತಿ ಇದಾಗಿರಬೇಕು ಅಂತ ಹಿಂದೂ ಧರ್ಮ ಹೇಳ್ತಾ ಇದೆ. ಹಣ ಕೆಡುಕು ಅಂತ ಬೌದ್ಧ ಧರ್ಮನೂ ಹೇಳಿಲ್ಲ. ಬೌದ್ಧ ಧರ್ಮದಲ್ಲೂ ಏನು ಹೇಳ್ತಾ ಇದ್ದಾರೆ, ಹಣ ಗಳಿಕೆಯ ಮಾರ್ಗ ಕೆಡುಕುಂಟು ಮಾಡಬಹುದು, ಹಣ ಗಳಿಸಿದವರ ನಡತೆಯಲ್ಲಿ ಕೆಡುಕುಂಟಿರ್ಬೋದು, ಆದರೆ ಹಣ ಕೆಡುಕಲ್ಲ ಅಂತ. ನಮಸ್ತೆ. ಹಣ ಏನಿದು ನಿನ್ನ ವಿಚಿತ್ರ ಗುಣ, ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಹಣಕ್ಕೆ ಯಾವ ಧರ್ಮದ ಹಂಗಿಲ್ಲ. ಹಣಕ್ಕೆ ಯಾವ ಧರ್ಮದ ಹಂಗಿಲ್ಲ ಅಂತ. ಓಕೆ, ಈ ಒಂದು ನಮ್ಮ ಭೂಮಂಡಲದಲ್ಲಿ ಸುಮಾರು 800 ಕೋಟಿ ಅಷ್ಟು ಜನರಿದ್ದಾರಂತೆ. ಓಕೆ, ಒಬ್ರೊಬ್ಬರು ಅಂದರೆ ಇಷ್ಟಿಷ್ಟು ಪರ್ಸಂಟೇಜ್ ಅಷ್ಟು ಜನ ಒಂದೊಂದು ಧರ್ಮಕ್ಕೆ ಸೇರಿದವರು. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಸಿಖ್ಖರು, ಯಹೂದಿಗಳು, ಈ ರೀತಿ ಎಷ್ಟೊಂದು ಧರ್ಮಗಳು ಹೊಂದಿದೆ ನಮ್ಮ ಪ್ರಪಂಚ ಅಲ್ವಾ. ಎಷ್ಟೊಂದು ಪರ್ಸಂಟೇಜ್, ಇಷ್ಟಿಷ್ಟು ಪರ್ಸಂಟೇಜ್ ಅಂತ ಇದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂತಹ, ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ತಮ್ಮ ತಮ್ಮ ಧಾರ್ಮಿಕ ನಂಬಿಕೆಯಂತೆ ಜೀವನಾನ ನಡೆಸ್ತಾ ಇದ್ದಾರೆ. ಈಗ ನಾವು ಯಾವ ಧರ್ಮದವರಾಗಿರ್ತೀವಿ ಅದರಲ್ಲಿ ಕೆಲವು ನಂಬಿಕೆಗಳು ಅಂತ ಇರುತ್ತೆ, ನಮ್ಮ ಕಲ್ಚರ್ ಅಂತ ಇರುತ್ತೆ ಅಲ್ವಾ, ಅದರ ಪ್ರಕಾರ ನಾವು ಜೀವನಾನ ನಡೆಸ್ತಾ ಇರ್ತೀವಿ. ಹಾಗಂತ ಬೇರೆ ಧರ್ಮದ ಬಗ್ಗೆ ನಮಗೆ ಅಸಹನೆಯೂ ಅಲ್ಲ, ಅಥವಾ ನಮ್ಮದೇ ಸರಿ ಅನ್ನೋ ಅಹಮ್ಮೂ ಅಲ್ಲ. ಇಲ್ಲೇನೆಂದರೆ, ನಮ್ಮ ಆಚಾರ ವಿಚಾರಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೆ. ಯಾಕಂದರೆ ನಮ್ಮ ಅಭ್ಯಾಸ ಅದು. ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ನಮ್ಮ ವರ್ಕ್ಶಾಪಲ್ಲಿ ಬ್ಲೂ ಪ್ರಿಂಟ್ ಅಂತೀವಿ. ಹೇಗೆ ಧರ್ಮದ ಬ್ಲೂ ಪ್ರಿಂಟ್ ಕೂತಿರುತ್ತೆ, ಹೇಗೆ ಬಡತನದ ಬ್ಲೂ ಪ್ರಿಂಟ್ ಕೂತಿರುತ್ತೆ, ಈ ರೀತಿ ಹೇಳ್ತೀವಿ. ಅಂದರೆ ನಮ್ಮ ಕಲ್ಚರ್ ಬಿಲ್ಡ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಒಪ್ಕೊಳ್ಳಲ್ಲ, ಬೇರೆದನ್ನು ಸರಿ ಇಲ್ಲ ಅಂತ ಅಲ್ಲ, ಬಟ್ ನಮ್ದು ಮಾತ್ರ ನಾವು ಮಾಡ್ತೀವಿ ಅಂತ ಅಲ್ವಾ. ಹಾಗೆ ಎಲ್ಲರೂ ಕೂಡ ಅವರ ಧಾರ್ಮಿಕ ನಂಬಿಕೆಯಂತೆ ಜೀವನನ ನಡೆಸ್ತಾ ಇರ್ತಾರೆ. ಆದರೆ ಈ ಎಲ್ಲ ಧರ್ಮದವ್ರನ್ನೂ ಕೂಡ ಒಂದು ಕಡೆ ಬೆಸೆಯೋ ಅಂತ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಹಣ ಮಾತ್ರ. ಹಣ ಎಲ್ಲ ಧರ್ಮದವರನ್ನು, ಎಲ್ಲ ಮತ ನಂಬಿಕೆಯನ್ನು ಕೂಡ ಬೆಸೆಯೋ ಅಂಥ ಸಾಧನವಾಗಿದೆ. ಅಂದರೆ ಇಲ್ಲೇನು ನೋಡಬೇಕಾಗಿರೋದು, 0.1% ಜನ ಕೂಡ ಹಣನ ಬೇಡ ಅಂತ ಹೇಳಲ್ಲ, ಅಥವಾ ಹಣವನ್ನು ಬಳಸೋದಿಲ್ಲ ಅಂತ ಹೇಳಲ್ಲ, ಹಣದ ಮೇಲೆ ನಂಬಿಕೆ ಇಲ್ಲ ಅಂತಲೂ ಹೇಳಲ್ಲ. ಇಲ್ಲಿ ನಾವು ನೋಡಬೇಕಾಗಿರೋದು ಜಾತಿ, ಧರ್ಮ, ಲಿಂಗ, ಭಾಷೆ, ದೇಶ ಆಧಾರದ ಮೇಲೆ ವಿಂಗಡಣೆ ಆಗಿದೆ, ಬೇರೆ ಬೇರೆ ಹೆಸರುಗಳಿದೆ ಅಷ್ಟೇ. ಆದರೆ ಯಾರೊಬ್ಬರು ಕೂಡ ಹಣವನ್ನು ಬೇಡ ಅಂತ ಹೇಳಲ್ಲ. ಹಣ ಎಲ್ಲವನ್ನ ಹೊಂದುಗೂಡಿಸುವಂತಹ ಶಕ್ತಿಯನ್ನು ಹೊಂದಿದೆ. ಎಲ್ಲ ಧರ್ಮವನ್ನು ಸ್ವೀಕಾರ ಮಾಡೋ ಶಕ್ತಿ ಹೊಂದಿದೆ. ಎಲ್ಲ ಧರ್ಮಗಳು ಸ್ವೀಕಾರ ಮಾಡೋ ಏಕೈಕ ವಸ್ತು ಅಂದರೆ ಅದು ಹಣ ಮಾತ್ರ. ಯಾವುದೇ ಏನು ಹೇಳ್ತಾರೆ, ಬೇಡ ಅಂತ ರಿಜೆಕ್ಟ್ ಮಾಡಲ್ಲ. ಅದಕ್ಕೆ ಹಣವನ್ನು ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಅಂತ ಕರೀತಾರೆ, ಸಾರ್ವತ್ರಿಕ ಸ್ವೀಕಾರ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದೇ ಹಣಕ್ಕೆ ಇರುವಂತಹ ಅದ್ಭುತವಾದಂತಹ ಶಕ್ತಿ. ಥಿಂಕ್ ಮಾಡಿ ಎಷ್ಟು ಪವರ್ ಇದೆ ಹಣಕ್ಕೆ ಅಂತ. ಹಣ ಬದುಕಿಗೆ ಬೇಕೇ ಬೇಕು ಅಂದ ಮಾತ್ರಕ್ಕೆ ಎಲ್ಲ ಧರ್ಮಗಳು ಬೇಕಾಗಿದ್ದು ಮಾಡಿ ಜನರಿಗೆ ಹಣವನ್ನು ಸಂಪಾದನೆ ಮಾಡಿ ಅನ್ನೋದನ್ನು ಯಾವ ಧರ್ಮನೂ ಕೂಡ ಹೇಳಿಲ್ಲ. ಎಲ್ಲ ಧರ್ಮಗಳ ಸಾರ ಒಂದೇ, ಹಣದ ಗಳಿಕೆ ಬಹಳ ಮುಖ್ಯ, ಆದರೆ ಅದು ನಮ್ಮನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಎಂದಿಗೂ ಹೋಗಬಾರದು. ಹಣದ ಉದ್ದೇಶ, ಸೃಷ್ಟಿಯ ಅರ್ಥ ವಿನಿಮಯಕ್ಕಾಗಿ, ಖರ್ಚು ಮಾಡುವುದಕ್ಕಾಗಿಯೇ ಹಣವನ್ನು ಸೃಷ್ಟಿಸಲಾಗಿದೆ. ಮನುಷ್ಯನ ನಡುವಿನ ಸಂಬಂಧಕ್ಕಿಂತ ಮಿಗಿಲಾದ ಮೌಲ್ಯ ಯಾವುದಕ್ಕೂ ಇಲ್ಲ ಎನ್ನುವುದೇ ಎಲ್ಲ ಧರ್ಮಗಳ ಸಾರ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಎಲ್ಲ ಧರ್ಮದಲ್ಲೂ ಹೇಳಿರೋದು ಇದನ್ನೇ. ಹಣ ಗಳಿಕೆ ತಪ್ಪಲ್ಲ, ಹಣ ಗಳಿಕೆ ಮಾಡಿ, ಆದರೆ
ಮನುಷ್ಯನ ಸಂಬಂಧಗಳನ್ನು ಮೀರಿ ಹಣದ ವ್ಯಾಮೋಹಗಳನ್ನು ಮಾಡಿಕೊಂಡು ಹೊಡೆದಾಟ, ಜಗಳ, ಕಿತ್ತಾಟಗಳನ್ನು ಮಾಡಬೇಡಿ. ಹಣನ ಸಂಪಾದನೆ ಮಾಡಿ, ಅದೊಂದು ಮಾಧ್ಯಮ, ಅದನ್ನು ವಸ್ತು, ಅದು ಆ ರೀತಿ ನೀವು ಖರ್ಚು ಮಾಡೋದಕ್ಕೆ, ನಿಮಗೆ ಬೇಕಾಗಿರೋದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬಳಸಿ ಹೊರತು ಅದು ನಿಮ್ಮನ್ನೇ ನಿಯಂತ್ರಿಸೋ ಅಷ್ಟು, ಹಣ ನಿಮ್ಮನ್ನು ಕಂಟ್ರೋಲ್ ಮಾಡೋ ಅಷ್ಟು ಮಟ್ಟಕ್ಕೆ ಯಾರೂ ಹೋಗಬಾರ್ದು ಅನ್ನೋದನ್ನು ಎಲ್ಲ ಧರ್ಮಗಳಲ್ಲೂ ಕೂಡ ಹೇಳಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ಲ. ಬೈಬಲಲ್ಲಿ, ಭಗವದ್ಗೀತೆಯಲ್ಲಿ, ಕುರಾನಲ್ಲಿ, ಧಮ್ಮಪದದಲ್ಲಿ, ತನಕಲ್ಲಿ, ಗ್ರಂಥ ಸಾಹೇಬಲ್ಲಿ, ಹೀಗೆ ಯಾವುದೇ ಧರ್ಮಗ್ರಂಥವಿರಲಿ ಅವು ಎಲ್ಲವುದರಲ್ಲೂ ಕೂಡ ಹೆಚ್ಚು ಹಣ ಸಂಗ್ರಹಣೆ ತಪ್ಪು, ಅಪರಾಧ ಎನ್ನುವ ಮಾತುಗಳನ್ನು ಹೇಳಿದೆ. ಹೆಚ್ಚು ಹಣ ತಪ್ಪು, ಅಪರಾಧ ಅನ್ನೋ ಮಾತು ಹೇಳಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದರೆ, ಎಲ್ಲ ಧರ್ಮಗಳು ಹೇಳಿರೋದೇನೆಂದರೆ, ದಾನವನ್ನು ಮಾಡೋದ್ರಿಂದ ಹೆಚ್ಚು ನೀವು ಸಂತೋಷವಾಗಿರ್ತೀರಾ ಅಂತ ದಾನ ಮಾಡೋದ್ರ ಬಗ್ಗೆ ಹೆಚ್ಚು ಒತ್ತು ನೀಡಿದೆ. ಹೆಚ್ಚು ಹಣ ಸಂಪಾದನೆ ಮಾಡೋದು ಅಪರಾಧ ಅಂತ ಎಲ್ಲ ಧರ್ಮದ ಮೂಲ ಹೇಳ್ತಾ ಇದೆ, ಸಾರ ಹೇಳ್ತಾ ಇದೆ. ಆದರೆ ದಾನ ಮಾಡೋದ್ರ ಬಗ್ಗೆ ಎಲ್ಲ ಧರ್ಮಗಳು ಹೇಳ್ತಾ ಇದೆ. ದಾನ ಮಾಡಿದಂತೆ, ಅಂದರೆ ಧನವನ್ನು ದಾನ ಮಾಡಿದ್ರೆ ನಮಗೆ ನಾವು ಅಭಿವೃದ್ಧಿಗೊಳ್ತೀವಿ ಅನ್ನೋದು ಎಲ್ಲ ಧರ್ಮಗಳ ನಂಬಿಕೆ ಕೂಡ ಅನ್ನೋದನ್ನು ಹೇಳ್ತಾ ಇದೆ. ಕ್ರೈಸ್ತರು, ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಯಹೂದಿಗಳು ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಕೂಡ, ಎಲ್ಲರ ನಡುವೆ ಧರ್ಮಗಳ ನಡುವೆ ಕಚ್ಚಾಟ ಇದೆ. ಆದರೆ ಯಾರೊಬ್ಬರು ಧರ್ಮದ ನಿಜವಾದ ಸರಿಯಾದ ಸಾರವನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸತ್ಯ ಅಲ್ವಾ? ಎಲ್ಲ ಧರ್ಮದಲ್ಲೂ ಕೂಡ ಎಷ್ಟು ಒಳ್ಳೆ ಉದ್ದೇಶ, ಎಷ್ಟು ಒಳ್ಳೆ ವಿಷಯ ಇದೆ. ಆದರೆ ಧರ್ಮದ ಮಧ್ಯ ನಾವು ಜಗಳ ಮಾಡ್ತಾ ಇದ್ದೀವಿ, ಕಿತ್ತಾಟ ಮಾಡ್ತಿದ್ದೀವಿ, ನಮ್ಮ ಸರಿ ನಿಮ್ಮ ತಪ್ಪು ಅಂತ. ಆದರೆ ನಿಜವಾಗ್ಲೂ ಧರ್ಮದ ಸಾರ ಏನು ಅನ್ನೋದನ್ನು ಯಾವ ಧರ್ಮದವರು ಅರ್ಥ ಮಾಡ್ಕೊಂಡಿಲ್ವೇನೋ ಅನ್ನೋದು ಇಲ್ಲಿ ಬಂದಿರುವಂಥ ಮಾತಿನ ಅರ್ಥ. ಓಕೆ, ಉದಾಹರಣೆ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಹಿಂದೂ ಧರ್ಮದಲ್ಲೂ ಕೂಡ ಹಣವನ್ನು ಬೇಡ ಅಂತ ಹೇಳ್ತಾ ಇಲ್ಲ. ಹೇಗೆ ಒಂದು ವಂಶವೃದ್ಧಿಗೆ ಕಾಮ ಅನ್ನೋದು ಎಷ್ಟು ಇದ್ದರೆ ಆ ವಂಶವೃದ್ಧಿ ಆಗುತ್ತೋ ಅಷ್ಟಿದ್ರೆ ಮಾತ್ರನೇ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾದರೆ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಶೋಷಣೆಗಳು, ಹೆಣ್ಮಕ್ಳ ಮೇಲೆ ಇವಾಗೆಲ್ಲ ರೇಪ್ ಆಗ್ತಾ ಇರೋದಾಗಿರ್ಬೋದು. ಯಾಕೆ? ಬಿಕಾಸ್ ಅವರಿಗೆ ಅವರ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ಕಂಟ್ರೋಲ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದೇ ಥರನೇ ಹಣನೂ ಕೂಡ ನೀವು ನಾವು ಮೋಕ್ಷ ಪಡೆಯೋದನ್ನು, ಹಣ ಸಂಪಾದನೆ ಹೆಚ್ಚು ಮಾಡ್ತಾ ಮೋಕ್ಷ ಪಡೆಯೋದನ್ನು ಮರ್ತೋಗ್ಬಿಡ್ತೀವಿ ನಾವು. ಅತಿಯಾದರೆ ಅಮೃತನು ವಿಷ ಅಂತೀವಲ್ಲ, ಆ ಒಂದು ಕಾನ್ಸೆಪ್ಟಿಗೆ ಇದು ಬರುತ್ತೆ. ಹಾಗೆ ನಾವು ಹಣ ಗಳಿಕೆ ಮತ್ತು ಸಂಗ್ರಹದ ವ್ಯಾಮೋಹ ಬಿಟ್ಟುಬಿಡಬೇಕು ಅಂತ ಅಲ್ಲ, ನನ್ನದು ಇದು ಆದರೆ ಇದು ನನ್ನದಲ್ಲ ಅನ್ನೋ ಭಾವನೆನ ಹೊಂದಿರಬೇಕಾಗಿರೋದು ನಿಜವಾಗ್ಲೂ ಹಣ ಸಂಪಾದನೆ ಮಾಡಬೇಕಾಗಿರುವಂತಹ ಮನಸ್ಥಿತಿ ಇದಾಗಿರಬೇಕು ಅಂತ ಹಿಂದೂ ಧರ್ಮ ಹೇಳ್ತಾ ಇದೆ. ಹಾಗೆ ದಾನ ಮಾಡೋದ್ರಿಂದ ಬಡತನವನ್ನು ಹೋಗಿಸ್ಬೋದು. ನಡತೆಯನ್ನು ನಾವು, ಅಂದರೆ ನಮ್ಮ ನಡವಳಿಕೆಯನ್ನು ಹೆಚ್ಚು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ, ನಮ್ಮ ಬಿಹೇವಿಯರ್ ಬದಲಾಗೋದ್ರಿಂದ ನಮ್ಮ ದುರ್ವಸ್ಥೆಯನ್ನು ಕೂಡ ನಾವು ಸರಿ ಮಾಡ್ಕೋಬೋದು. ಬುದ್ಧಿ ಹೆಚ್ಚು ಮಾಡ್ಕೊಳ್ಳೋದ್ರಿಂದ, ಜ್ಞಾನ ಹೆಚ್ಚು ಸಂಪಾದನೆ ಮಾಡೋದ್ರಿಂದ ಅಜ್ಞಾನವನ್ನು ನಾವು ದೂರ ಮಾಡ್ಬೋದು. ಭಕ್ತಿ ಭಾವವನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಭಯವನ್ನು ನಾಶ ಮಾಡ್ಬೋದು. ಹೀಗಾಗಿ ಬಡತನವನ್ನು ಹೋಗಿಸೋದಾಗಿರ್ಬೋದು, ಹೆಚ್ಚು ಅಂದರೆ ಬಡತನವನ್ನು ಹೋಗಿಸ್ಬೇಕು ಅಂದರೆ ದಾನ ಮಾಡಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು, ದಾನ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಹೆಚ್ಚು ಸಂಪಾದನೆ ಮಾಡಬೇಕು, ದಾನ ಮಾಡಬೇಕು. ನಿಮಗೆ ಬಿಟ್ಟು ಮಾಡಿ ಅಂತ ಇಲ್ಲೆಲ್ಲೂ ಹೇಳ್ತಾ ಇಲ್ಲ. ನಿಮಗೆ ನೀವು ಬಳಸ್ಕೊಳ್ಳಿ, ಆದರೆ ಹೆಚ್ಚು ದಾನ ಮಾಡಿ, ಕೂಡಿಟ್ಟು ಕೊಳೆಯೋ ಹಾಗೆ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇತರರಿಗೆ ದಾನ ಮಾಡಲು ಮತ್ತು ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವಾದಿಸಲು ಹಣವನ್ನು ಗಳಿಸಬೇಕು. ಅದು ಖಂಡಿತ ತಪ್ಪಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ ಅಂದರೆ, ಮೋಕ್ಷ ಪಡೆಯೋದಕ್ಕೆ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಮೋಕ್ಷ ಪಡೆಯೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹಣದ ಬಗ್ಗೆ ಲಿಮಿಟ್ ಇರಬೇಕು. ಯಾರು ಮೋಕ್ಷ ಪಡಿಬೇಕು ಅಂತಿದ್ದಾರೆ ಅವರು ಅನ್ನೋದನ್ನು ಹಿಂದೂ ಧರ್ಮ ಹೇಳುತ್ತಂತೆ. ಹಾಗೆ ಬೌದ್ಧ ಧರ್ಮದಲ್ಲೂ ಕೂಡ ಏನು ಹೇಳ್ತಾರೆ ಅಂದರೆ, ಹಣ ಕೆಡುಕು ಅಂತ ಬೌದ್ಧ ಧರ್ಮನೂ ಹೇಳಿಲ್ಲ. ಬೌದ್ಧ ಧರ್ಮದಲ್ಲೂ ಏನು ಹೇಳ್ತಾ ಇದ್ದಾರೆ, ಹಣ ಗಳಿಕೆಯ ಮಾರ್ಗ ಕೆಡುಕುಂಟು ಮಾಡಬಹುದು, ಹಣ ಗಳಿಸಿದವರ ನಡತೆಯಲ್ಲಿ ಕೆಡುಕುಂಟಿರ್ಬೋದು, ಆದರೆ ಹಣ ಕೆಡುಕಲ್ಲ ಅಂತ. ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಅಲ್ವಾ? ಅಂದರೆ ನಾವು ಕೆಟ್ಟ ದಾರಿಯಲ್ಲಿ ಹೋಗಿ ಹಣ ಸಂಪಾದನೆ ಮಾಡ್ಬೋದು, ಹಣ ಗಳಿಸೋ ಅಂತ ನಮ್ಮಲ್ಲಿ ಕೆಟ್ಟ ನಡತೆ ಇರ್ಬೋದು, ಆದರೆ ಹಣನೇ ಕೆಟ್ಟದಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಡಿಟ್ಯಾಚ್ಮೆಂಟ್ ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಅಂತ ಬೌದ್ಧ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಏನು ಹೇಳಿದ್ರು, ಮೋಕ್ಷ ಪಡೆಯೋದಕ್ಕೆ ನಾವು ಅದನ್ನು ಮೀರಿ
ಬರಬೇಕು, ಹಣನ ಲಿಮಿಟ್ ದಾಟಿ ಬರಬೇಕು, ನಾವು ಹಣ ಸಂಗ್ರಹಣೆ ಮಾತ್ರ ಅನ್ನೋದನ್ನು ಬಿಟ್ಟು ಬರಬೇಕಾಗತ್ತೆ, ಇದ್ದು ಇಲ್ದ ಹಾಗೆ ಬದುಕೋ ಮನೋಭಾವನೆನ ರೂಢಿಸ್ಕೋಬೇಕು ಅನ್ನೋದು ಹಿಂದೂ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಬೌದ್ಧ ಧರ್ಮದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಏನು ಡಿಟ್ಯಾಚ್ಮೆಂಟಿಂದ ಇರಬೇಕು ಹಣದ ಜೊತೆಗೆ ಅನ್ನೋದನ್ನು ಬೌದ್ಧ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಒಬ್ರೊಬ್ರು ಒಂದೊಂದು ಉದ್ದೇಶಗಳು ಇದೆ. ಯಹೂದಿಗಳು ಹಣದ ಬಗ್ಗೆ, ಹಣವಂತರ ಬಗ್ಗೆ ಅವ್ರದ್ದು ಬೇರೆ ರೀತಿಯಾದಂತಹ ಕಾನ್ಸೆಪ್ಟ್ ಇದೆ. ಅಂದರೆ ಹಣ ಅನ್ನೋದು ದೇವರು ನೀಡಿರುವಂತಹ ಆಶೀರ್ವಾದ, ಅದೊಂದು ಕೃಪೆ ಅನ್ನೋ ಭಾವನೆ ಅವ್ರದ್ದಿದೆ. ಆದರೆ ಕ್ರಿಶ್ಚಿಯನ್ನಲ್ಲಿ ಮತ್ತು ಮುಸ್ಲಿಮರಲ್ಲಿ ಹಣವನ್ನು ದಾನ ಮಾಡ್ಬೋದು, ಆದರೆ ಸಾಲದ ರೂಪದಲ್ಲಿ ಕೊಡೋ ಹಾಗೆ ಇಲ್ಲ, ಬಡ್ಡಿ ತಗೊಳ್ಳೋ ಹಾಗೆ ಇಲ್ಲ. ಬಡ್ಡಿ ತಗೊಳ್ಳೋದು ಮಹಾಪಾಪ ಅಂತ ಹೇಳ್ತಾರೆ ಕ್ರೈಸ್ತ ಧರ್ಮ ಮತ್ತು ಮುಸ್ಲಿಂ ಧರ್ಮ. ಓಕೆ, ಯಹೂದಿಗಳು ಸಾಲನ ನೀಡ್ಬೋದು ಅಂತ ಹೇಳ್ತಾರೆ. ಒಂದು ರೀತಿ ಎಲ್ಲವನ್ನ ಅಬ್ಸರ್ವ್ ಮಾಡಿ ಎಲ್ಲರೂ ಹೇಳ್ತಾ ಇರೋದು ಹಣ ಬೇಡ ಅಂತ ಅಲ್ಲ, ಹಣ ಕೆಟ್ಟದು ಅಂತ ಅಲ್ಲ. ಹಣ ಸಂಪಾದನೆ ಮಾಡಬೇಕಾದ್ರೆ ನಿಮ್ಮ ಉದ್ದೇಶ ಹೇಗಿರಬೇಕು, ಹಣಕ್ಕೂ ಮೀರಿದಂತಹ ಒಂದು ಆಧ್ಯಾತ್ಮದ ಜ್ಞಾನವನ್ನು ಬೆಳೆಸ್ಕೋಬೇಕು ಅನ್ನೋದು ಎಲ್ಲದರ ಸಾರ. ಹಾಗೆ ಹೆಚ್ಚು ಹಣನ ಗಳಿಸಿದಷ್ಟು ಹೆಚ್ಚು ದಾನ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವರು ಕ್ರೈಸ್ತರು ಕೂಡ ಇನ್ನೊಂದು ಹೇಳ್ತಾರಂತೆ, ನೀವು ಹಣನ ಮತ್ತು ದೇವರನ್ನ ಎರಡನ್ನೂ ಒಟ್ಟಿಗೆ ಆರಾಧಿಸೋಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಹಣದ ವ್ಯಾಮೋಹ ನಮಗೆ ಬಿಡೋದಿಲ್ಲ ದೇವ್ರನ್ನ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ, ಸೊ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೂ ಧರ್ಮದಲ್ಲೂ ಸೇಮ್ ಹಾಗೇ ಹೇಳಿರೋದು. ಹಾಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಮುಸ್ಲಿಂ ಧರ್ಮದಲ್ಲೂ ಕೂಡ ಹೇಳ್ತಾರೆ ಏನಂತ ಅಂದರೆ, ಹಣ ಬಂದ ನಂತರ ಕೆಟ್ಟವರಾಗಿ ಬದಲಾಗೋದು ತಪ್ಪು. ಹಾಗೆ ಹಣ ಹರಾಮಲ್ಲ, ಆದರೆ ಅದನ್ನು ಕೆಟ್ಟ ಕಾರ್ಯಗಳಿಗೆ ಖರ್ಚು ಮಾಡಿದರೆ ಅದು ಹರಾಮ್ ಎನ್ನುತ್ತದೆ. ಇಸ್ಲಾಂ ಧರ್ಮ ಇದನ್ನು ಹೇಳುತ್ತೆ. ಅಂದರೆ ನಾವಿಲ್ಲಿ ನೋಡ್ಕೊಬೇಕಾಗಿರೋದೇನೆಂದರೆ, ನಾವು ಎಲ್ಲ ಧರ್ಮದಲ್ಲೂ ಇಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರೋದು ತುಂಬ ಇಂಪಾರ್ಟೆಂಟು. ನಮ್ಮ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅನ್ನೋದು. ಹಾಗೆ ಸಂಪಾದನೆ ಹೆಚ್ಚು ಮಾಡಿದಷ್ಟು ಅವ್ರಿಗೆ ಸ್ವಾರ್ಥಕ್ಕೆ ಮಾತ್ರ ಬಳಸ್ಕೊಳ್ದೆ ಯಾರ ಹತ್ರ ಇಲ್ಲ ಅವರಿಗೂ ಕೂಡ ಕೊಟ್ಟು ಅವರ ಕಷ್ಟಕ್ಕೂ ಸಹಕರಿಸುವಂತಹ ದಾನ ಧರ್ಮಗಳನ್ನು ಮಾಡುವಂತಹ ಗುಣ ಪ್ರತಿಯೊಬ್ಬ ಸಿರಿವಂತನಿಗೂ ಬರಬೇಕು. ಆ್ಯಂಡ್ ಯಾರೆಲ್ಲ ಈ ಗುಣ ಇಟ್ಕೊಂಡಿರ್ತಾರೆ ಅವರು ಹೆಚ್ಚು ಹಣ ಸಂಪಾದನೆ ಮಾಡಬೇಕು. ಯಾರೆಲ್ಲ ಹೆಚ್ಚು ಹಣ ಸಂಪಾದನೆ ಮಾಡಿದ್ದಾರೆ ಅವರು ಈ ಗುಣದಿಂದ ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದೇ ಎಲ್ಲ ಧರ್ಮಗಳ ಸಾರ ಅಲ್ವಾ. ಹಣ ಕೆಟ್ಟದು, ಹಣ ಬೇಡ ಅಂತ ಹೇಳ್ತಾ ಇಲ್ಲ, ಹಣವನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಗಳಿಸ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ತ್ರೀ, ಊಟ ಮತ್ತು ಹಣದ ಬಗ್ಗೆ ಸಾಕು ಎನ್ನುವ ತೃಪ್ತಿಯನ್ನು ಮನುಷ್ಯ ಹೊಂದಿರಬೇಕು. ಅದನ್ನು ನಾವು ಹೊಂದಿರಬೇಕು, ಆ ಮೈಂಡ್ಸೆಟ್ ಇರಬೇಕು. ಕಲಿಕೆ, ಜಪ, ದಾನ ಇವುಗಳು ಸಾಕು ಅಂತ ಹೇಳಲೇಬಾರ್ದು ಅನ್ನೋದು ಇಲ್ಲಿ ಎಲ್ಲ ಧರ್ಮದ ಸಾರವಾಗಿದೆ. ನನಗಿವೆಲ್ಲ ನೋಡ್ಬೇಕಾದ್ರೆ ಇನ್ ಡೀಪ್ ಇದೆ. ನಾನು ತುಂಬ ಶಾರ್ಟಾಗಿ ಹಿಂದೂ ಧರ್ಮ, ಬೌದ್ಧ ಧರ್ಮ ಈ ರೀತಿ ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದೇನೆಂದರೆ, ಧರ್ಮದ ನಿಜವಾದ ಸಾರವನ್ನು ಯಾರು ತಿಳ್ಕೊಳ್ತಾರೆ ಅವ್ರಿಗನ್ಸುತ್ತೆ ಎಲ್ಲ ಧರ್ಮವೂ ಒಂದೇ ಅಂತ ಅಲ್ವಾ. ಈಗ ನಮ್ಮ ವರ್ಕ್ಶಾಪಲ್ಲಿ ತುಂಬ ಜನ ಎಲ್ಲ ಧರ್ಮದವರು ಇದ್ದಾರೆ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನರು, ಹಿಂದೂ ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲರನ್ನೂ ಒಗ್ಗೂಡಿಸುವಂತಹ ಶಕ್ತಿ ಹಣಕ್ಕೆ ಇದೆ. ಎಲ್ಲವನ್ನ ನಾವು ಒಳ್ಳೆ ರೀತಿಯಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ, ಆಧ್ಯಾತ್ಮದ ಒಂದು ಫೌಂಡೇಶನ್ ಮೂಲಕ ನಾವು ಹಣನ ಸಂಪಾದನೆ ಮಾಡೋಕ್ಕೆ ಹೋದರೆ ಅದು ಖಂಡಿತ ಒಳ್ಳೆಯದಕ್ಕೆ ಬಳಕೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ತುಂಬ ಇಂಪಾರ್ಟೆಂಟಾಗಿ ಹಣ ನಾವು ಸರಿಯಾಗಿ ಒಳ್ಳೆ ಕೆಲಸಗಳಿಗೆ ಬಳಸ್ಕೋಬೇಕು. ಆ್ಯಂಡ್ ಇಲ್ಲಿ ನನಗೆ ಒಂದೇನು ಅನ್ನಿಸ್ತು ಈ ಚಾಪ್ಟರ್ನ ಓದಬೇಕಾದ್ರೆ, ದಾನ ಮಾಡೋದು ಅಂದ ತಕ್ಷಣ ದಾನ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ, ದಾನ ಮಾಡೋದು ನಮಗೆ ಏನೋ ಒಂದು ಒಳ್ಳೆಯದಾಗುತ್ತೆ, ನಮಗೇನೋ ರಿಟರ್ನ್ ಬರುತ್ತೆ ಅನ್ನೋ ಯಾವ ನಿರೀಕ್ಷೆಗಳು ಇಟ್ಕೊಂಡಿರಬಾರ್ದು. ಜೊತೆಗೆ ತೋರಿಕೆಗೆ, ಹೆಸರಿಗೆ ನಾವು ದಾನ ಧರ್ಮಗಳನ್ನು ಮಾಡಬಾರ್ದು. ಅದಕ್ಕೆ ಹಳೆಯ ಕಾಲದಲ್ಲಿ ಹೇಳ್ತಾ ಇದ್ರು, ಎಡಗೈಯಲ್ಲಿ ಮಾಡಿದ್ದು ಬಲಗೈಯಲ್ಲಿ ಮಾಡಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅಂತ. ಆದರೆ ಈಗ ಡೆಫಿನೆಟ್ಲಿ ಗೊತ್ತಾಗೋದು ಒಳ್ಳೆಯದೇ. ದಾನ ಧರ್ಮ ಮಾಡೋದನ್ನು ಹೇಳಿದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೂ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ. ಆದರೆ ತೋರ್ಸೋಕ್ಕೆ ಅಂತಲೇ, ಹೆಸರು ಮಾಡೋಕ್ಕೆ ಅಂತಲೇ ನಾವು ದಾನ ಧರ್ಮಗಳನ್ನು ಮಾಡಬಾರ್ದು. ಸೊ ಇಲ್ಲಿ ಏನು ಹೇಳ್ತಿರೋದು ಅಂದರೆ, ಭಗವಂತನ ಒಂದು ಸ್ಥಿತಿ ಅಂದರೆ ನಾವು ಅವನ ಹತ್ರಕ್ಕೆ ಹೋಗಬೇಕು ಅಂದರೆ ಇವೆಲ್ಲವೂ ಮೀರಿರುವಂತಹ ಒಂದು ಭಾವನೆ, ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಅನ್ನೋದೇ ಎಲ್ಲ ಧರ್ಮಗಳು ಹೇಳ್ತಾ ಇರೋದು. ಹಾಗಾಗಿ ಹಣನ ಹೆಚ್ಚು ಸಂಪಾದನೆ ಮಾಡಿ, ಹಾಗೆ ಎಲ್ಲ ಧರ್ಮದ ಸಾರ
ಹಣವನ್ನು ಹೆಚ್ಚು ದಾನನೂ ಮಾಡೋಣ ಅಂತ. ಸೊ ಹಣ ಗಳಿಸಿ ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ಳಿ. ಅದರಿಂದ ಯಾರಿಗೆ ಹಣ ಇಲ್ಲ ಅವರೆಲ್ರಿಗೂ ಹಣ ಕೊಡೋಷ್ಟು ಹಣವನ್ನು ನಾವು ಕೂಡ ಸಂಪಾದನೆ ಮಾಡೋಣ. ಅವರಿಗೂ ಹಣದ ಬಗ್ಗೆ ಕಲಿಸೋಣ, ಅವರಿಗೂ ಹಣದ ಬಗ್ಗೆ ತಿಳಿಸೋಣ, ಅವರು ಹಣವನ್ನು ಗಳಿಸೋ ಹಾಗೆ ಮಾಡೋಣ. ಹಣವನ್ನು ಒಂದು ಏನು ಆಧ್ಯಾತ್ಮದ ರೀತಿಯಲ್ಲಿ ಕೂಡ ನಾವು ಅದನ್ನು ಬೆಳೆಸೋಣ. ಹಣದ ಬಗ್ಗೆ ಇರುವಂತಹ ಗುಣಗಳು ಏನೇನಿದೆ ಆ ಗುಣಗಳನ್ನು ತಿಳ್ಕೊಂಡು ನಾವು ಆ ಗುಣಕ್ಕೆ ತಕ್ಕಂತೆ ಬದಲಾಗೋಣ. ಥ್ಯಾಂಕ್ ಯು.